ಬೆಂಗಳೂರಿನಲ್ಲಿ ಒಂದು ಹೊಸ ಸಂಚಾರಿ ನಿಯಮ ಜಾರಿಗೆ ಬರತಕ್ಕಂಥ ಸಾಧ್ಯತೆ ಇದೆ. ಸಂಚಾರ ದಟ್ಟಣೆ ಇರೋ ಕಡೆ ಟ್ಯಾಕ್ಸ್ ಜಾರಿಯಾಗುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಟ್ರಾಫಿಕ್ ಕಡಿಮೆ ಮಾಡೋದಕ್ಕೆ ಸಂಚಾರ ದಟ್ಟಣೆ ಟ್ಯಾಕ್ಸ್ಗೆ ಮುಂದಾಗುತ್ತಾ ಸರ್ಕಾರ? ಇತ್ತೀಚೆಗಷ್ಟೇ ನಡೆದ ಕೈಗಾರಿಕೋದ್ಯಮಿಗಳ ಸಭೆಯಲ್ಲಿ ಇದನ್ನು ಪ್ರಸ್ತಾಪ ಮಾಡಲಾಗಿದೆ. ಸರ್ಕಾರ ಇನ್ನೂ ಗ್ರೀನ್ ಸಿಗ್ನಲ್ ಸಿಕ್ಕಿಲ್ಲ, ಬಟ್ ಬಿಜೆಪಿ ಆಕ್ಷೇಪ ಮಾಡ್ತಾ ಇದೆ. ಇದೊಂದು ತುಘಲಕ್ ಆಡಳಿತ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳ್ತಾ ಇರ್ತಕ್ಕಂಥದ್ದು. ಅಂದರೆ ಸಂಚಾರ ದಟ್ಟಣೆ ಇರೋ ಕಡೆ ಟ್ಯಾಕ್ಸ್ ಜಾರಿ ಆಗುತ್ತಾ ಅಂದರೆ ಏನು ಟ್ಯಾಕ್ಸ್ ಅಂದರೆ, ಕಾರ್ನಲ್ಲಿ ಒಬ್ಬೊಬ್ಬರೇ ಓಡಾಡಂಗಿಲ್ವಂತೆ. ಕಾರಲ್ಲಿ ಒಬ್ಬೊಬ್ಬರೇ ಓಡಾಡಿದ್ರು ಟ್ಯಾಕ್ಸ್ ಇನ್ಮೇಲೆ. ಎಲ್ಲಿ ಸಂಚಾರ ದಟ್ಟಣೆ ಇರ್ತಕ್ಕಂಥದ್ದು ಪ್ರಾಯೋಗಿಕವಾಗಿ ಬೆಂಗಳೂರು ಔಟರ್ ರಿಂಗ್ ರೋಡಲ್ಲಿ ಜಾರಿಗೆ ತರ್ತಾರಂತೆ. ಅಂದರೆ ಒಬ್ಬೊಬ್ಬರೇ ಕಾರಲ್ಲಿ ಓಡಾಡ್ತಾರೆ, ಇಬ್ಬರು ಅದಕ್ಕಿಂತ ಜಾಸ್ತಿ ಇದ್ದರೆ ಓಕೆ. ಇದೊಂದು ತುಘಲಕ್ ಸರ್ಕಾರ ಅಂತ ಈಗ ವಿಪಕ್ಷ ನಾಯಕ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಮತ್ತು ನೀವು ಟ್ರಾಫಿಕ್ ಕಮ್ಮಿ ಮಾಡೋದಕ್ಕೆ ಏನು ಕ್ರಮ ತೊಗೋಬೇಕು ಅದನ್ನು ತೊಗೊಳ್ಳಿ, ಜನರನ್ನೇ ಓಡಾಡಬೇಡಿ ಅಂದರೆ ಇದೊಳ್ಳೆ ಚೆನ್ನಾಯ್ತಲ್ಲ. ಟ್ರಾಫಿಕ್ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಜನರನ್ನ ಓಡಾಡಬೇಡಿ ನೀವು ಕಾರಲ್ಲಿ ಏನ್ಬಿಡೋದು. ಪೀಕ್ ಅವರ್ನಲ್ಲಿ ಸಂಚಾರ ದಟ್ಟಣೆ ಇರೋ ಕಡೆ ಟ್ಯಾಕ್ಸ್ ಜಾರಿ ಆಗುತ್ತಾ? ಒಬ್ಬರೇ ಕಾರ್ ಓಡಿಸಿದ್ರೆ, ಅಂದರೆ ಕಾರಲ್ಲಿ ಒಬ್ಬರೇ ಓಡಾಡಿದ್ರೆ ತೆರಿಗೆ ಕಟ್ಟಬೇಕು ಅಂತಕ್ಕಂಥ ಪ್ರಸ್ತಾಪ ಆಗಿದೆಯಂತೆ. ತೆರಿಗೆ ಅಂದರೆ ಕಾರ್ ಪೂಲಿಂಗ್ ಮಾಡ್ಕೊಂಡು ಓಡಾಡಿ ಅಂತ. ಪೀಕ್ ಅವರ್ನಲ್ಲಿ ಸಂಚಾರ ದಟ್ಟಣೆ ಇರೋ ಕಡೆ ಇದಕ್ಕೆ ಟ್ಯಾಕ್ಸ್, ಒಬ್ಬರೇ ಕಾರ್ ಓಡಿಸಿದ್ರೆ ದಟ್ಟಣೆ ತೆರಿಗೆ ಕಟ್ಟಬೇಕು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ದುಡ್ಡು ಫಾಸ್ಟ್ಯಾಗ್ ಮೂಲಕ ಟ್ಯಾಕ್ಸ್ ಕಟ್ಟುವ ನಿಯಮ ಅಂತ. ಒಬ್ಬರೇ ಕಾರಲ್ಲಿ ಓಡಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು ಇನ್ಮೇಲೆ, ಫಾಸ್ಟ್ಯಾಗ್ ಮುಖಾಂತರ ಕಟ್ಟಾಗುತ್ತಂತೆ. ಹೆಂಗೆ ಏನು ಇದು ಒಟ್ಟಿನಲ್ಲಿ ಹೆಂಗೆ ಬೇಕು ಜನರನ್ನ ಹಾಗೆಲ್ಲ ನಾವು 5 ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಹೆಂಗೆ ಬೇಕು ಹಂಗೆ ಜನರನ್ನ ಸುಲಿಗೆ ಮಾಡ್ತಾ ಇದ್ದಾರೆ. ಅವ್ರಿಷ್ಟಪ್ಪ, ಅವ್ರು ದುಡ್ಡು ಕೊಟ್ಟು ಸಾಲ ಸೋಲ ಮಾಡಿ EMI ಕಟ್ಕೊಂಡು ಹೆಂಗೋ ಒಂದು ಕಾರ್ ತೊಗೊಂಡಿರ್ತಾರೆ, ಅವ್ರು ಓಡಾಡ್ತಾರೆ. ಅವ್ರ ದುಡ್ಡು, ಅವ್ರ ಡೀಸಲ್ಲು, ಅವ್ರ ಪೆಟ್ರೋಲು. ಬಟ್ ಹೌ ಕಮ್ ದಿಸ್? ಈ ಥರ ನಿಯಮಗಳನ್ನ ಜಾರಿ ಮಾಡಿದ್ರೆ ಹೆಂಗೆ? ಈಗೇನೋ ಔಟರ್ ರಿಂಗ್ ರೋಡಲ್ಲಿ ಫಸ್ಟು ಜಾರಿ ಮಾಡ್ತಾರಂತೆ, ಒಬ್ಬೊಬ್ಬರೇ ಕಾರ್ ಓಡಿಸ್ತಾ ಇದ್ರೆ ಟ್ಯಾಕ್ಸ್ ಕಟ್ಟಿ ಅಂತಂದ್ಬಿಟ್ಟು. ಆಮೇಲೆ ಬೆಂಗಳೂರಿನ ಒಳಗಡೆ ಜನದಟ್ಟಣೆ ಇರ್ತಕ್ಕಂಥ ರೋಡ್ಗಳು ಲೈಕ್ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಹೀಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಸರ್ಕಾರದ ಮುಂದೆ ಪ್ರಸ್ತಾವನೆ ಇದೆ, ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಇದಕ್ಕೆ ನನ್ನ ಪ್ರಕಾರ ವಿಪರೀತವಾಗಿ ಸಾರ್ವಜನಿಕರಿಂದ ವಿರೋಧ ವ್ಯಕ್ತವಾಗುತ್ತೆ ಅಂತ ಅನಿಸ್ತಾ ಇದೆ. ಅರವಿಂದ್, ಖಂಡಿತವಾಗಿ ಕೂಡ ದೇಶದ ಯಾವ ನಗರಗಳಲ್ಲೂ ಕೂಡ ಈ ಒಂದು ಸಂಚಾರ ದಟ್ಟಣೆ ತೆರಿಗೆ ಇಲ್ಲ. ಹಾಗಾಗಿ ಇದನ್ನ ತಿರಸ್ಕಾರ ಮಾಡುವಂತಹ ಸಾಧ್ಯತೆಗಳೇ ಹೆಚ್ಚು. ಪ್ರಮುಖವಾಗಿರ್ತಕ್ಕಂಥದ್ದು 24ರಂದು ನಡೆದಂಥ ಮುಖ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ಬೇರೆ ಬೇರೆ ರೀತಿಯ ಮಾರ್ಗೋಪಾಯಗಳು ಏನು, ಅದರಲ್ಲಿ ಇದು ಕೂಡ ಒಂದು. ಅದರಲ್ಲೂ ಕೂಡ ಪೀಕ್ ಅವರ್ ಸಂದರ್ಭದಲ್ಲಿ ITBT ವ್ಯಾಪ್ತಿಯಲ್ಲಿ, ಜೊತೆಗೆ ಆ ಒಂದು ಔಟರ್ ರಿಂಗ್ ರೋಡ್ ಆಗಿರಬಹುದು, ಸರ್ಜಾಪುರ ರೋಡ್ ಆಗಿರ್ಬೋದು, ಈ ರೀತಿಯ ಆ ಒಂದು ಕಾರ್ಯಕ್ಷೇತ್ರಗಳಲ್ಲಿ ಒಂದು ರೀತಿಯಲ್ಲಿ ಸಿಂಗಲ್ ಆಗಿ ಓಡಾಡುವವರ ಸಂಖ್ಯೆಯು ಕೂಡ ಹೆಚ್ಚಳ ಆಗಿದೆ. ಹಾಗಾಗಿ ಅದನ್ನ ಒಂದು ರೀತಿಯಲ್ಲಿ ತಡೆಗಟ್ಟೋ ನಿಟ್ಟಿನಲ್ಲಿ ಸಂಚಾರ ದಟ್ಟಣೆ ಟ್ಯಾಕ್ಸ್ ಹಾಕಿದ್ರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ಬಹುದು ಅನ್ನೋ ಮಾರ್ಗೋಪಾಯ, ಪರಿಹಾರೋಪಾಯವನ್ನ ಹೇಳಿದ್ದಾರೆ ಅಷ್ಟೇ. ಆದರೆ ಸರ್ಕಾರ ಇದನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ಳುತ್ತೆ ಅಂತ, ಯಾಕಂದ್ರೆ ಇಂತಹ ಸನ್ನಿವೇಶದಲ್ಲಿ ಅಂದ್ರೆ ಸಿಂಗಾಪುರ, ನ್ಯೂಯಾರ್ಕ್, ಲಂಡನ್, ಬೇರೆ ಬೇರೆ ನಗರಗಳಲ್ಲಿ ಈ ಒಂದು ಸಂಚಾರ ದಟ್ಟಣೆ ಟ್ಯಾಕ್ಸ್ ಇದೆ. ಆದರೆ ಭಾರತದಲ್ಲಿ ಮಾತ್ರ ಎಲ್ಲೂ ಕೂಡ ಈ ಟ್ಯಾಕ್ಸ್ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿ ರಾಜ್ಯ ಸರ್ಕಾರ ಇದನ್ನ ತಿರಸ್ಕಾರ ಮಾಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಅದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಆದರೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಅದಕ್ಕೆ ಕಡಿವಾಣ ಹಾಕೋ ನಿಟ್ಟಿನಲ್ಲಿ ಆ ಒಂದು ರೀತಿಯಲ್ಲಿ ಕಾರ್ ಪೂಲಿಂಗ್ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಜಾರಿಗೆ ತರುವಂತದಕ್ಕೂ ಕೂಡ ಒಂದು ರೀತಿಯಲ್ಲಿ ಮನವಿ ಮಾಡ್ಕೋಬಹುದು. ಆ ನಿಟ್ಟಿನಲ್ಲೂ ಕೂಡ ನೀವು ಸಹಕರಿಸಿ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಈ ಒಂದು ಸಂಚಾರ ದಟ್ಟಣೆಯ ಟ್ಯಾಕ್ಸ್ ಪ್ರಸ್ತಾಪ ಏನಿದೆ, ಆ ಪ್ರಸ್ತಾಪವನ್ನು ರಾಜ್ಯ ಸರ್ಕಾರ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ಅಷ್ಟು ಈಸಿ ಅಲ್ಲ ಬೆಂಗಳೂರಿನಂತ ಸಿಟಿಯಲ್ಲಿ ಆ ಒಂದು ಟ್ಯಾಕ್ಸ್ ಅನ್ನು ಹಾಕೋದು. ಅದರಲ್ಲೂ ಕೂಡ ಫಾಸ್ಟ್ಯಾಗ್ ಮೂಲಕ ಒಂದು ಟ್ಯಾಕ್ಸ್ ಕಟ್ಟಾಗಬೇಕು ಅನ್ನೋ ಪ್ರಸ್ತಾಪವು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅಷ್ಟು ಈಸಿ ಅಲ್ಲ. ಅದನ್ನ ರಾಜ್ಯ ಸರ್ಕಾರ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಅರವಿಂದ್, ರೈಟ್ ರವೀಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಇದು ಒಪ್ಪತಕ್ಕದ್ದಲ್ಲ. ಜಗತ್ತಿನ ಅತಿ ಹೆಚ್ಚು ಪಾಪ್ಯುಲೇಷನ್ ಇರ್ತಕ್ಕಂಥ ಜಪಾನ್ ರಾಜಧಾನಿ ಟೋಕಿಯೋದಲ್ಲೂ ಕೂಡ ಅದ್ಭುತವಾಗಿ ಟ್ರಾಫಿಕನ್ನು ಮೇಂಟೈನ್ ಮಾಡ್ತಾರೆ. ನೀವು ಟ್ರಾಫಿಕ್ ಮೇಂಟೈನ್ ಮಾಡೋದಕ್ಕೆ ಏನು ಬೇಕು, ಅದೇನೋ ಸುರಂಗ ಮಾರ್ಗ ಅದು ಇದು ಅಂದ್ರಲ್ಲ, ಅದನ್ನು ಮಾಡಿ. ಜನರನ್ನ ಒಬ್ಬೊಬ್ಬರೇ ಕಾರಲ್ಲಿ ಓಡಾಡಬೇಡಿ ಅಂದರೆ, ಆಫೀಸ್ ಕೊಟ್ಟಿರ್ತಾರೆ, ಮಳೆ ಬರ್ತಾ ಇರುತ್ತಪ್ಪ, ಕಾರ್ ತೊಗೊಂಡೋಗೋಣ ಅಂತ ಕಾರ್ ತೊಗೊಂಡೋಗ್ತಾರೆ, ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕಾ? ಅದು ಹೆಂಗಾಗತ್ತೆ? ಏನೂ ಇಲ್ಲದೇ ಇದ್ದರೂ ಅವ್ನ ಕಾರು ಅವ್ನ ಇಷ್ಟ, ಅವ್ನು ಓಡಾಡ್ತಾನಪ್ಪ. ಇದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿ ಅಂತಂದರೆ ಹೆಂಗೆ ಸಾಧ್ಯ? ಇದು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡೋ ನಿರ್ಧಾರ ಅಲ್ಲ, ಹಣ ವಸೂಲಿಗೆ ಇಳಿದಿರ್ತಕ್ಕಂಥದ್ದು. ಇದು ಜನರನ್ನು ಸುಲಿಗೆ ಮಾಡೋ ಲೆಕ್ಕಾಚಾರ ಇದು.